ನಮಸ್ಕಾರ ಫ್ರೆಂಡ್ಸ್. ಇದು ಸಂಡೇ ವ್ಲಾಗು. ಸಂಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಬೆಳಗಿಂದ ಕೆಲಸನೇ ಆಗೋಯಿತು, ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಒಂದು 20 ಮೆಂಬರ್ಸಿಂದ ಆರ್ಡ್ರ್ ಇತ್ತು. ಕೇಸರಿಬಾತ್ ಮತ್ತು ಪಲಾವು, ಮೊಸರು ಬಜ್ಜಿ. ನೋಡಿ ಕೇಸರಿಬಾತ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಸ್ವಲ್ಪನೂ ಗಂಟಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇಲ್ಲಿ ನೋಡಿ ಪಲಾವು, ಮೊಸರು ಬಜ್ಜಿ, ಕೇಸರಿಬಾತು. ಆಮೇಲೆ ಸಂಜೆ ನಾವು ಏನು ಮಾಡಿದ್ವಿ ಅಂದರೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೋಡಿ ಏನೇನು ಐಟಮ್ಸ್ ಇದೆ ಅಂತ. ಇಷ್ಟೆಲ್ಲ ಐಟಮ್ಸ್ ಇದೆ ಬೆಳ್ಳುಳ್ಳಿ ಕಬಾಬಲ್ಲಿ. ಬರ್ತಾ ಬರ್ತಾ ಹೇಳ್ತೀನಿ. ಈಗ ಮಿಕ್ಸಿಗೆ ಫಸ್ಟು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಲವಂಗ, ಶುಂಠಿ, ಆಮೇಲೆ ಚಕ್ಕೆ, ಈಗ ಮೆಣಸಿನ್ಕಾಯಿ ಹಾಕ್ತಿದ್ದಾರೆ, ಸ್ವಲ್ಪ ಕರಿಬೇವು. ಇದನ್ನು ಫುಲ್ಲು ಮಿಕ್ಸಿ ಮಾಡ್ಕೋಬೇಕು. ನೋಡಿ ನನಗೆ ಅದು ಆರ್ಡ್ರ್ ಮಾಡಿ ಸಾಕಾಯಿತು ಅಂತ ಪಾಪ ಅವರೇ ಮಾಡಿಕೊಡ್ತಿದ್ದಾರೆ. ನಮ್ಮ ಮನೆಯವರಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು, ಸೊ ಹಾಗಾಗಿ ಕೇಟ್ರಿಂಗ್ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ದು. ನೋಡಿ ಈಗ ಅದಕ್ಕೆ ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು 3 ಹಾಕಿದ್ದೀವಿ. ಆಮೇಲೆ ಈಗ ಅದು ಮಿಕ್ಸಿ ಮಾಡ್ಕೊಂಡಿರೋದು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಕಲಿಸ್ತಾ ಇದ್ದಾರೆ. ಇದು 3 ಹಿಟ್ಟು ಮತ್ತು ಅದು ಮಿಕ್ಸಿ ಮಾಡ್ಕೊಂಡಿರೋದು, ಅದನ್ನು ಕ್ಲೀನಾಗಿ ಕಲಸಿ ಇವರು ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಲಿಂಬೆಹಣ್ಣು ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದಾರೆ. ಈಗ ಅದನ್ನು ಚೆನ್ನಾಗಿ ಕಲಸಿ ಚಿಕನ್ನಿಗೆ ಫುಲ್ಲು ಕಲಸಿ ಒಂದು 5ರಿಂದ 10 ನಿಮಿಷ ಇಟ್ಟರೆ ಸಾಕು. ಚೆನ್ನಾಗಿ ಅದು ಹೊಂದ್ಕೋಬೇಕಲ್ಲ. ನೋಡಿ ಎಲ್ಲ ಫುಲ್ ಕ್ಲೀನಾಗಿ ಕಲಿಸ್ತಾ ಇದ್ದಾರೆ. ಇವತ್ತು ಆರ್ಡ್ರ್ ಇತ್ತಲ್ಲ, ಸೊ ಎಲ್ಲ ಕೆಲಸ ಮಾಡಿ ನನಗೂ ಸಾಕಾಗಿತ್ತು. ಅಂದರೆ ಒಗ್ಗರಣೆ ಎಲ್ಲ ಇವರೇ ಕೊಟ್ಟಿದ್ದು, ಬಟ್ ಎಲ್ಲ ಪ್ರಿಪೇರ್ ಮಾಡಿಕೊಟ್ವಿ. ಆಮೇಲೆ ಮಕ್ಕಳು ನೋಡ್ಕೊಳೋದು, ಇವತ್ತು ಬೆಳಗಿಂದ ಜಗನು ಮನೆಯಲ್ಲಿ. ಸೊ ಇವನು ಸಮರ್ತು ಸ್ವಲ್ಪ ಭಾಳ ಕಿರಿಕಿರಿ ಮಾಡ್ತಿದ್ದ. ಸೊ ಹಾಗಾಗಿ ಇವರು ಸಂಜೆ ನನಗೆ ಚಿಕನ್ ತಿನ್ನಂಗಾಗಿತ್ತು ಅಂತ ಪಾಪ ಹೇಳಿದ್ದಕ್ಕೆ ಹಿಂಗೆ ಹೊರಗೆ ಹೋಗಿದ್ವಿ. ಅದು ನಮ್ಮ ಹಣೆ ಬರೋಕ್ಕೆ ಎಲ್ಲೂ ಚಿಕನ್ ಅಂಗಡಿನೇ ಓಪನ್ ಇದ್ದಿದ್ದಿಲ್ಲ. ಲಾಸ್ಟಿಗೆ ಒಂದು ಅಂಗಡಿಯಲ್ಲಿ ಸಿಕ್ತು. ಆಮೇಲೆ ತೊಗೊಂಡು ಬಂದು ಪಾಪ ಮಾಡಿಕೊಡ್ತಿದ್ದಾರೆ. ನೋಡಿ ಎಣ್ಣೆಗೆ ಬಿಡ್ತಿದ್ದಾರೆ. ಸೇಮ್ ಚಂದ್ರು ಸರ್ ಏನು ವಿಡಿಯೋನಲ್ಲಿ ತೋರಿಸಿದ್ರಲ್ಲ ಅದೇ ಥರನೇ ಆಗಿತ್ತು. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್, ಕ್ರಿಸ್ಪಿಯಾಗಿ ಮಸ್ತಿತ್ತು. ಆಮೇಲೆ 1-2 ಅವರ್ಸ್ ಇಟ್ರೂ ಏನು ಕ್ರಿಸ್ಪಿನೆಸ್ ಹೋಗಿದ್ದಿಲ್ಲ, ಅದು ಭಾಳ ಚೆನ್ನಾಗಿತ್ತು. ಪ್ಲೀಸ್ ಎಲ್ಲರೂ ಮನೇಲಿ ಟ್ರೈ ಮಾಡಿ. ಈಸಿ ರೆಸಿಪಿನೇ, ಎಲ್ಲರೂ ಮಾಡ್ಬೋದು ಆರಾಮಾಗಿ. ಏನೇನೋ ಸ್ಪೆಷಲ್ ಐಟಮ್ಸ್ ಏನೂ ಇಲ್ಲ, ಎಲ್ಲ ಮನೆಯಲ್ಲಿರೋ ಐಟಮ್ಸಲ್ಲೇ ಹಾಕಿ ಮಾಡಿದ್ದು. ಮತ್ತು ಏನು ಕಲರಿಂಗ್ ಏನೂ ಇಲ್ಲ, ಎಲ್ಲ ನ್ಯಾಚುರಲಾಗಿ ಕಲರ್ ಬಿಟ್ಕೊಳುತ್ತೆ. ಅದೇ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಈಗ ನಮ್ಮ ದುಗ್ಗಮ್ಮನ ಜಾತ್ರೆ ಇದೆ ಅಲ್ಲ, ಜಾತ್ರೆಗೆ ಬೆಸ್ಟ್ ರೆಸಿಪಿ ಸ್ಟಾರ್ಟರ್ಸ್. ಇಲ್ಲಿ ಸ್ಟಾರ್ಟರ್ಸ್ನಲ್ಲಿ ಬೆಸ್ಟ್ ರೆಸಿಪಿ ನೋಡಿ ಫ್ರೆಂಡ್ಸ್. ಎಲ್ಲ ಬಂದಿದ್ದ ಗೆಸ್ಟ್ಗಳು ಎಲ್ಲ ಮಸ್ತ್ ಇಂಪ್ರೆಸ್ ಆಗ್ತಾರೆ. ಈಸಿಯಾಗಿ ಪಟಾಪಟ್ ಅಂತ ಮಾಡ್ಬೋದು. ಏನು ಕಬಾಬ್ ಮಾಡೋಕ್ಕಿಂತ ಇದು ಒಂಥರ ವೆರೈಟಿ. ಕಬಾಬಲ್ಲೇ ಇದು ವೆರೈಟಿ. ಬನ್ನಿ ನಾವು ತಿಂದು ಒಪಿನಿಯನ್ ಹೇಳೋಣಂತೆ ಹೆಂಗಿದೆ ಅಂತ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗಿಂದ ಫುಲ್ಲು ಕೆಲಸ. ಆಮೇಲೆ ಇವತ್ತೊಂದು 20 ಮೆಂಬರ್ಸಿಂದು ಟಿಫನ್ ಆರ್ಡ್ರ್ ಇತ್ತು. ಪಲಾವು, ಕೇಸರಿಬಾತು, ಮೊಸರು ಬಜ್ಜಿ. ಆಮೇಲೆ ಸಂಜೆ ಹೀಗೆ ಹೊರಗೆ ಹೋಗಿದ್ವಿ. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ನನಗೆ ಚಿಕನ್ ತಿನ್ನೋಂಗಾಗಿತ್ತು, ಅದಕ್ಕೆ ಮತ್ತು ಚಿಕನ್ ತೊಗೊಂಡ್ರು. ಸೊ ಇವತ್ತು ಸ್ಪೆಷಲ್ ಏನು ಮಾಡಿದ್ದಾರೆ ಅಂದರೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದಾರೆ. ಚಂದ್ರು ಸರ್ ಅವ್ರ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್ ನೋಡಿರಿ ಹೆಂಗಿದೆ.
ಸೇಮ್ ಹಾಗೆ ಬಂದಿದೆ. ನಿಮಗೆ ರೆಸಿಪಿನ ಫುಲ್ಲು ಶೇರ್ ಮಾಡ್ತೀನಿ ನೋಡಿ. ಇದರಲ್ಲೇ ಮತ್ತು ಇನ್ನೊಂದು ವೆರೈಟಿನೂ ಮಾಡಿದ್ದಾರೆ, ತಡ್ರಿ ತೋರಿಸ್ತೀನಿ. ಟೇಸ್ಟು ಹೆಂಗಾಗಿದೆ ಅಂತ ನೋಡೋಣಂತೆ. ನೋಡ್ರಿ ಅವ್ರಿಗೂ ಕರೆಯೋಣ. ಇವನು ಸಮರ್ಥ ಮಧ್ಯ ಮಧ್ಯ ಬಂದು ನನಗೂ ಕೊಡು ಅಂತಿದ್ದಾನೆ. ಹೇಗಾಗಿದೆ ನೋಡೋಣ. ನೋಡಿ ಮಿಮ್ಮಿ ಅಂತ ಬರ್ತಿದ್ದಾನೆ ಮಧ್ಯ ಮಧ್ಯ. ಸೇಮ್ ಅವ್ರದ್ದು ನಾವು ಟೇಸ್ಟ್ ಮಾಡಿಲ್ಲ, ಬಟ್ ಫ್ಲೇವರ್ಸ್ ಎಲ್ಲ ಸೂಪರ್ ಆಗಿದೆ. ಬೆಳ್ಳುಳ್ಳಿದು, ಕರಿಬೇವಿಂದು, ಆಮೇಲೆ ಮೆಣಸಿನ್ಕಾಯಿ ಎಲ್ಲ. ಮೆಣಸಿನ್ಕಾಯಿದಂದ್ರೆ ಅಷ್ಟು ಗೊತ್ತಾಗಲ್ಲ, ಬಟ್ ಬೆಳ್ಳುಳ್ಳಿ ಮತ್ತು ಕರಿಬೇವುದು ಮಾತ್ರ ಸೂಪರಾಗಿ ಫ್ಲೇವರ್ ಬರ್ತಾಯಿದೆ. ತಡ್ರಿ ಮಾಡಿದವ್ರಿಗೂ ಸ್ವಲ್ಪ ಕೊಡಬೇಕಲ್ಲ, ಕರೇನಂತವ್ರಿಗೂ. ಬರ್ರಿ ಮಾಸ್ಟರ್ ಶೆಫ್ ಸಚಿನ್ ಕುಮಾರ್ ಬರ್ತಿದ್ದಾರೆ ತಡ, ನೀವು ಟೇಸ್ಟ್ ಮಾಡಿ ನೋಡ್ರಿ. ಜೈ ಶ್ರೀರಾಮ್. ನಮಸ್ಕಾರ ನನ್ನ ಕನಸಿನ ಕುಟುಂಬದವರೇ. ಇವತ್ತು ನಾವು ಮಾಡಿದ್ರೆ ಬೆಳ್ಳುಳ್ಳಿ ಕಬಾಬ್ ತಿಂತಾ ಇರಿ. ನೋಡಿ ನಮ್ಮ ಚಂದ್ರು ಸರ್ ಬೆಳ್ಳುಳ್ಳಿ ಕಬಾಬ್ ನೋಡಿ ಹೆಂಗಿದೆ. ಸೂಪರಾಗಿ ಬಂದಿದೆ. ಅದು ಟೆಕ್ಸ್ಚರ್ ಎಲ್ಲ ರಸ್ಕ್ ಇದ್ದಂಗೆ ಹೆಂಗೆ ಹೇಳಿದಾರೋ ವಿಡಿಯೋನಲ್ಲಿ ಆ ಥರನೇ ಸೇಮ್ ಟು ಸೇಮ್ ಬಂದಿದೆ. ಆಮೇಲೆ ಇದು ಎಣ್ಣೆ ಖಾರ, ಅದರಲ್ಲಿ ಎಣ್ಣೆ ಖಾರ ಮಾಡಿದ್ವಿ. ಇದನ್ನು ತುಂಬ ಚೆನ್ನಾಗಿದೆ, ನೋಡೋಕ್ಕಂತೂ ಮಸ್ತ್ ಐತಿ. ಈ ಪಲಾವಿಗೆ ಅದಕ್ಕೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನೋಡಿ. ಇದು ಹೆಂಗಾಗಿದೆ ನೋಡೋಣ. ಹೌದು, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಹೇಗಿದೆ ನೋಡೋಣ. ಸೂಪರ್ ನೋಡಿ. ಎರಡು ರೆಸಿಪಿ, ಅರ್ಧ ಕೆಜಿ ಚಿಕನ್ ಎಣ್ಣೆ ಖಾರ ನೋಡಿ ಎಷ್ಟು ಪುಣ್ಯ ಮಾಡಿದ್ದೀನಿ ನಾನು. ನಮ್ಮ ಫ್ರೆಂಡ್ಸ್ ಕಲರ್ ಈಗ ನೋಡ್ತಾರಲ್ಲ ವಿಡಿಯೋ, ಅವ್ರು ಹೇಳ್ತಾರೆ ಕಂದ ಭಾರಿ ತಿಂದಿಬಿಟ್ಟು ನೀನು ಎಣ್ಣೆ ಖಾರ ಭಾರಿ ಮಾಡಿಕೊಡು ಅಂತಾರೆ. ಬಾ ಚೆನ್ನಾಗಿದೆ, ಎಣ್ಣೆ ಖಾರನೂ ಚೆನ್ನಾಗಿದೆ. ಸೂಪರ್. 100 ರೂಪಾಯಲ್ಲಿ 2 ಐಟಮ್. ಸೂಪರ್ 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 ಸೂಪರ್. ಇವನು ಹಮ್ 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 ಅಂತ ಬರ್ತಿದ್ದಾನೆ. ಎಣ್ಣೆ ಖಾರ ಮತ್ತು ಬೆಳ್ಳುಳ್ಳಿ ಕಬಾಬ್ ಎರಡೂ ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ವೆರಿ ಸಿಂಪಲ್ ಐಟಮ್ಸ್, ಮಸ್ತಾಗಿದೆ. ಮತ್ತೆ ಸಿಗೋಣ ಹೀಗೆ ಮುಂದಿನ ಬ್ಲಾಗಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳ್ಳುಳ್ಳಿ ಕಬಾಬ್ ಮಾಡೋದನ್ನ ವಿಡಿಯೋ ಹಾಕ್ತೀವಿ, ನೀವು ಆ ಥರ ಮಾಡಿ. ಮತ್ತೆ ನಮ್ಮ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ಚೆನ್ನಾಗಿದೆ, ನೀವು ಮಾಡಿರಿ. ಚೆನ್ನಾಗಿದೆ, ಆರಾಮಾಗಿ ಮಾಡ್ಬೋದು. ವಿತಿನ್ ಒಂದು 20 ಮಿನಿಟ್ಸಲ್ಲಿ ಮಾಡ್ಬೋದು. ಬೆಳ್ಳುಳ್ಳಿ ಕಬಾಬ್, ಚಿಕನ್, ಎಣ್ಣೆ ಖಾರ. ನಮ್ಮ ಚಾನಲ್ನ ಕನಸಿನ ಕುಟುಂಬಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕನಸು ನಮ್ಮದು, ಸಹಕಾರ ನಿಮ್ಮದು. ಬಾಯ್, ಗುಡ್ ನೈಟ್, ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್ ಕರ್ಲಿ. ಬಾಯ್ ಬಾಯ್.